ನಾನಿವತ್ತು ನಿಮ್ಗೆ ಕ್ರಂಚಿ ಅಂಡ್ ಟೇಸ್ಟಿ ಬೆಣ್ಣೆ ಮುರುಕು ಮಾಡೋದನ್ನ ತೋರಿಸ್ಕೊಡ್ತೀನಿ. ನಾವು ಆಚೆಯಿಂದ ತರೋ ಸ್ನಾಕ್ಸ್‌ಗೆ ಈಸಿಲಿ 200 ಟು 300 ಸ್ಪೆಂಡ್ ಮಾಡ್ತೀವಿ. ಹಾಗೆ ನಮ್ಗೆ ಇದು ಯಾವ ಎಣ್ಣೆಲಿ ಮಾಡಿರ್ತಾರೆ, ಯಾವ ತರ ಇಂಗ್ರೀಡಿಯೆಂಟ್ಸ್ ಆಗಿರ್ತಾರೆ, ಅದು ಕ್ಲೆನ್ಲಿನೆಸ್ ಏನು, ಹೈಜೀನ್ ಏನು ಗೊತ್ತಿರೋದಿಲ್ಲ. ವೀಕೆಂಡ್ಸ್ ನಾವು ಫ್ರೀ ಇದ್ದಾಗ ಈ ತರದ ಏನಾದ್ರು ಸ್ನಾಕ್ಸ್‌ನ ಮಾಡಿಟ್ಕೊಂಡ್ರೆ ವೀಕ್ ಡೇಸ್ ಅಲ್ಲಿ ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತೆ ಆಚೆ ಹೋಗಿ ತಿನ್ನೋದು ತಪ್ಪತ್ತೆ. ನಾವು ಎಣ್ಣೆಲಿ ಕರ್ದಿರೋದು ಇದು ಅನ್‌ಹೆಲ್ದಿ ಅಂತ ಭಾವಿಸೋದು ತಪ್ಪು. ಯಾಕೆಂದ್ರೆ ಇದನ್ನ ನಾವು ಕೊಬ್ಬರಿ ಎಣ್ಣೆಲಿ ಕರ್ದಿರೋದ್ರಿಂದ ಇದು ತುಂಬಾನೇ ಹೆಲ್ದಿ ಆಪ್ಷನ್ ಆಗಿರುತ್ತೆ. ಹಾಗೆ ನಾವು ಯೂಸ್ ಮಾಡಿರುವಂತ ಇಂಗ್ರೀಡಿಯೆಂಟ್ ಕೂಡ ತುಂಬಾ ಹೆಲ್ದಿ ಇಂಗ್ರೀಡಿಯೆಂಟ್ಸ್. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತೆ ಹುರ್ಗಡ್ಲೆ ಹಿಟ್ಟು. ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮಗೆ ಇದನ್ನ ಪರ್ಫೆಕ್ಟ್ ಟೆಕ್ಸ್ಚರ್ ಅಲ್ಲಿ ಹೇಗೆ ಮಾಡೋದು ಅಂತ ಕರೆಕ್ಟ್ ಮೆಜರ್ಮೆಂಟ್ಸ್ ಮತ್ತೆ ಟಿಪ್ಸ್ ಕೊಡ್ತೀನಿ. ನಾವು 2 ಕಪ್ ಅಕ್ಕಿ ಹಿಟ್ಟಿಗೆ 5 ಟೇಬಲ್ ಸ್ಪೂನ್ಸ್ ಆಗುವಷ್ಟು ಹುರ್ಗಡ್ಲೆ ಪುಡಿ ಮತ್ತೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಈ ಅಳತೆ ಕರೆಕ್ಟ್ ಆಗಿದ್ರೆ ಬೆಣ್ಣೆ ಮುರುಕುಗಳು ಕ್ರಂಚಿ ಆಗಿರ್ತವೆ, ಹಾಗೆ ಹಾರ್ಡ್ ಆಗಿರಲ್ಲ, ಸಾಫ್ಟ್ ಆಗಿರ್ತವೆ. ನೆಕ್ಸ್ಟ್ ನಾವ್ ಇದಕ್ಕೆ ಸ್ವಲ್ಪ ಡ್ರೈ ಸ್ಪೈಸಸ್ ನ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಮ್ಗೆ 1 ಟೀ ಸ್ಪೂನ್ ಅಷ್ಟು ಕ್ರಶ್ ಮಾಡಿರೋ ಓಂಕಾಳು ಮತ್ತೆ ಜೀರಿಗೆ ಬೇಕಾಗುತ್ತೆ. ಮತ್ತೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಬೇಕು. ಖಾರದ ಪುಡಿ ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲಾ ಡ್ರೈ ಸ್ಪೈಸಸ್ ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದ್ಮೇಲೆ ನಾವ್ ಇದಕ್ಕೆ 3 ಸ್ಪೂನ್ ಅಷ್ಟು ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟಿರೋ ಬೆಣ್ಣೆನ ಹಾಕ್ಬೇಕು. ಫ್ರೀಜರ್ ಅಲ್ಲಿ ಇಟ್ಟಿರೋ ಬೆಣ್ಣೆನ ಹಾಕಿದ್ರೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಹಿಟ್ಟಿಗೆ. ಎಣ್ಣೆನ ಹಾಕಿ ಹಿಟ್ಟಲ್ಲಿ ಕಲ್ಸಾದ್ಮೇಲೆ ಹಿಟ್ಟು ಈ ತರ ನಮ್ ಕೈಯಲ್ಲಿ ಕಟ್ಟಬೇಕು ಮತ್ತೆ 2 ಪಾಲ್ ಆಗ್ಬೇಕು. ಇಲ್ಲ ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಬೆಣ್ಣೆನ ಹಾಕೋಬಹುದು. ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟನ್ನ ಅದಕ್ ನಿಂತ್ಕೋಬೇಕು. ಚಪಾತಿ ಹಿಟ್ಟಷ್ಟು ಸಾಫ್ಟ್ ಆಗಿದ್ರು ನಡೆಯುತ್ತೆ. ಒಂದ್ ಕಂಪ್ಲೀಟ್ ರೌಂಡ್ ಡೋ ತಯಾರಾಗ್ಬೇಕು. ಇದನ್ನ ಸ್ವಲ್ಪ ನಾದ್ಕೊಂಡ್ರೆ ಸ್ಮೂತ್ ಆಗಿ ಬರುತ್ತೆ ಮತ್ತೆ ನಾವು ಚಕ್ಲಿ ಮಾಡುವಾಗ ಬೇಗ ಮುರ್ಕೊಳ್ಳೋದಿಲ್ಲ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಕೊಬ್ಬರಿ ಎಣ್ಣೆನ ಹಾಕೋತಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ. ಚಕ್ಲಿ ಹೋಳಲು ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಚಕ್ಲಿಗಳು ಸ್ಮೂತ್ ಆಗಿ ಬರ್ತವೆ ಮತ್ತೆ ಹಿಟ್ಟು ಅಂಟೋದಿಲ್ಲ. ನಾನ್ ಮಾಡೋ ಎಲ್ಲಾ ಅಡಿಗೆಗೆ ಕೊಬ್ಬರಿ ಎಣ್ಣೆನೇ ಬಳಸೋದು. ಯಾವುದೇ ತಿಂಡಿ ಅಥವಾ ಅಡಿಗೆ ಮಾಡಿದ್ರು ಇದ್ರದ್ದು ಸ್ಮೆಲ್ ಅದರಲ್ಲಿ ಬರೋದಿಲ್ಲ. ಇದು ತುಂಬಾನೇ ಈಸಿಯಾಗಿ ಯೂಸ್ ಮಾಡ್ಬೋದು ಮತ್ತೆ ಅಡಿಗೆಯಲ್ಲಿ ನಮ್ಗೆ ವ್ಯತ್ಯಾಸನೂ ಗೊತ್ತಾಗೋದಿಲ್ಲ. ಇವಾಗಿನ ಕಾಲದಲ್ಲಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದು ತುಂಬಾನೇ ಹಾನಿಕಾರಕ. ಯಾಕೆಂದ್ರೆ ಅದರಲ್ಲಿ ತುಂಬಾನೇ ಕೆಮಿಕಲ್ ಪ್ರೊಸೆಸಿಂಗ್ ಆಗಿರುತ್ತೆ. ಹಾಗಾಗಿ ನಿಮ್ ಮನೆ ಹತ್ರ ಎಲ್ಲಾರು ನಿಮ್ಗೆ ಗಾಣದಲ್ಲಿ ಸಿಗುವಂತ ಕೊಬ್ಬರಿ ಎಣ್ಣೆ ಸಿಕ್ಕಿದ್ರೆ ಅದು ಸ್ನಾಕ್ಸ್ ಮಾಡೋದಕ್ಕೆ ಅಥವಾ ಯಾವುದೇ ತರದ್ದು ತಿಂಡಿ ಅಡಿಗೆ ಮಾಡೋದಕ್ಕೆ ತುಂಬಾನೇ ಬೆಸ್ಟ್ ಆಪ್ಷನ್. ಈಗ ನಾನು ಚಕ್ಲಿ ಹೋಳಿಗೆ ಅದನ್ನ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಮೂತ್ ಆಗಿ ಬ್ರೇಕ್ ಆಗದೆ ಬರ್ತಿದೆ ನೋಡಿ. ಇದು ನಾವು ಹಿಟ್ಟದ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಚಕ್ಲಿಗಳು ಬ್ರೇಕ್ ಆಗಲ್ಲ. ನೀವೇನಾದ್ರು ಉರ್ಗಡ್ಲೆ ಅಥವಾ ಕಡಲೆ ಹಿಟ್ಟನ್ನ ಜಾಸ್ತಿ ಹಾಕ್ಬಿಟ್ರೆ ಬೈಂಡಿಂಗ್ ಆಗದೆ ಅದು ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಣ್ಣೆ ಮುರುಕ್ ಮಾಡ್ತಿರೋದ್ರಿಂದ ಇದನ್ನ ಶೇಪ್ ಅಲ್ಲೇ ಬರ್ಸ್ಬೇಕು ಅಂತ ಏನಿಲ್ಲ. ನಾನ್ ನಿಮ್ಗೆ ಜಸ್ಟ್ ತೋರ್ಸೋದಕ್ಕೋಸ್ಕರ ಈ ತರ ಚಕ್ಲಿ ಶೇಪ್ ಅಲ್ಲಿ ತೆಗ್ದಿದೀನಿ. ಸ್ವಲ್ಪ ಸ್ವಲ್ಪ ಚಕ್ಲಿನ ನಾವು ಎಣ್ಣೆಲಿ ಹೊತ್ಕೊಂಡು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಅದನ್ನ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡೋದ್ರಿಂದ ಕಲರ್ ಬೇಗ ಚೇಂಜ್ ಆಗಲ್ಲ ಮತ್ತೆ ಚೆನ್ನಾಗಿ ಕುಕ್ ಆಗಿ ಕ್ರಿಸ್ಪಿಯಾಗಿ ಬರ್ತವೆ. ಯೂಶುವಲಿ ವೀಕೆಂಡ್ಸ್ ಅಥವಾ ವೀಕ್ ಡೇಸ್ ಅಲ್ಲಿ ರಜಾ ಅಥವಾ ಟೈಮ್ ಸಿಕ್ದಾಗೆಲ್ಲ ನಾನು ಈ ತರದ ಏನಾದ್ರು ರೆಸಿಪೀಸ್ ನ ಮಾಡಿ ಇಟ್ಕೋತೀನಿ. ಸ್ಟೋರ್ ಮಾಡ್ಕೊಳಕ್ ಆಗುವಂತ ರೆಸಿಪೀಸ್ ಮನೇಲೆ ಮಾಡ್ಕೊಂಡ್ರೆ ಬೆಸ್ಟ್. ಮಾಡಿರೋದ್ರಿಂದ ತುಂಬಾ ಹೆಲ್ದಿ ಸ್ನಾಕ್ಸ್ ಆಪ್ಷನ್. ಒಂದ್ಸಲ ಮಾಡ್ಕೊಂಡು ಅಪ್ ಟು 15 ಡೇಸ್ ನಾವು ಇದನ್ನ ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡಬಹುದು. ನೋಡಿ ಇವಾಗ ನಾನು ನಿಮಗೆ ಮುರಿದು ತೋರಿಸ್ತಿದ್ದೀನಿ. ಇದು ಮುರಿಯೋದಕ್ಕೆ ಈಸಿ ಮತ್ತೆ ಕ್ರಂಚಿ ಆಗಿರುತ್ತೆ. ನಾನು ಶೇರ್ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.